ಇನ್ನು ಈ ದುರಂತ ಸ್ಥಳದಲ್ಲಿನ ಚಿತ್ರಣವನ್ನ ಟಿವಿ9 ತೋರಿಸ್ತಾ ಇದೆ. ಅಲ್ಲಿ ಯಾವ ರೀತಿಯಾಗಿ ಮೃತದೇಹಗಳು ಕಲ್ಲಿನ ಅಡಿಯಲ್ಲಿ ಸಿಲುಕಿಕೊಂಡಿವೆ, ಜೊತೆಗೆ ಅಲ್ಲಿನ ಜನರ ಆಕ್ರಂದನ ಹೇಗಿತ್ತು, ಅವುಗಳನ್ನು ಹೊರತೆಗೆಯುವಂತಹ ಕಾರ್ಯ ಹೇಗೆ ನಡೀತು, ಇದೆಲ್ಲದರ ಬಗ್ಗೆಯೂ ಕೂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡೋಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಾದಾಪಟ್ಟಣದಲ್ಲಿ ಕ್ರಷರ್ ಏನು ಕುಸಿದು 7 ಜನ ಸಾವನ್ನಪ್ಪಿರ್ತಕ್ಕಂಥ ಅಂದರೆ ಏನಿ ಒಂದು ಇಟಾಚಿ ಕ್ರಷರ್ ಇತ್ತು. ಇದು ಬಂಡೆನ ಹೊಡೆಯುವಂಥ ಕೆಲಸವನ್ನು ಮಾಡ್ತಿತ್ತು. ಇಲ್ಲಿ 2 ರೀತಿಯಾಗಿ ಪರೆಗಳಿರ್ತಕ್ಕಂಥ ಅಂದರೆ 2 ಸಪ್ರೇಟ್ ಬಂಡೆ ಇರ್ತಕ್ಕಂಥ ವೇಳೆಯಲ್ಲಿ ಏಕಾಏಕಿ ಯಾವಾಗ ಇವರು ಕ್ರಷರ್ ಮೂಲಕ ಅದನ್ನು ಡ್ರಿಲ್ ಮಾಡ್ತಿದ್ರು ಆ ವೇಳೆಗೆ ಕುಸಿದು ಬಿದ್ದಿರ್ತಕ್ಕಂಥದ್ದು. ಈ ಒಂದು ಭಾಗದಿಂದ ಕೆಳಭಾಗದಲ್ಲಿ ಅಂದರೆ ಇದಕ್ಕೆ 300 ಅಡಿ ಆಳ ಏನಿದೆ, ಈ ಒಂದು 300 ಅಡಿ ಆಳಕ್ಕೆ ಕುಸಿದು ಬಿದ್ದಿರ್ತಕ್ಕಂಥದ್ದು. ಕೆಳಭಾಗದಲ್ಲಿ ಬಹುತೇಕವಾಗಿ 15ರಿಂದ 16 ಜನ ಕೆಲಸವನ್ನು ಮಾಡ್ತಿದ್ರು. ಆ ವೇಳೆಗೆ 7 ಜನರ ಮೇಲೆ ಈ ಒಂದು ಬಂಡೆಗಳು ಬಿದ್ದಿರ್ತಕ್ಕಂಥದ್ದು. ಏನು ದಪ್ಪ ಬಂಡೆಗಳು ಕಾಣ್ತಿದೆ ಅದೆಲ್ಲವೂ ಕೂಡ ಮೇಲ್ಭಾಗದಿಂದ ಬಿದ್ದಿರ್ತಕ್ಕಂಥದ್ದು. ಇನ್ನು ಇದು ಈ ಸ್ಥಳದಲ್ಲಿರ್ತಕ್ಕಂಥ ಮಾಲೀಕರೇ ಬೇರೆ, ಜೊತೆಗೆ ಈಗ ಮೇಲ್ಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಮಾಲೀಕರೇ ಬೇರೆ ಆಗಿರ್ತಕ್ಕಂಥದ್ದು. ಸದ್ಯ 7 ಜನರ ಮೃತದೇಹವನ್ನು ಈಗಾಗಲೇ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಜೊತೆಗೆ ರಾಮನಗರ SP ಸೇರಿದಂತೆ ಕೇಂದ್ರ ವಲಯದ DIG ಗಿರೀಶ್ ಅವರು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿರ್ತಕ್ಕಂಥದ್ದು. ಸದ್ಯ ನೋಡ್ಬೋದಾಗಿದೆ ಆ ಒಂದು ಟ್ರ್ಯಾಕ್ಟರ್ಗಳು ಅಂದರೆ ಆ ಕ್ರಷರ್ಗಳನ್ನು ದೊಡ್ಡ ಬಂಡೆಗಳನ್ನು ಸಣ್ಣ ಕಲ್ಲುಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕ್ರಷರ್ಗಳು ಯಾವ ರೀತಿ ಟ್ರ್ಯಾಕ್ಟರ್ಗಳೆಲ್ಲವೂ ಕೂಡ ನಜ್ಜುಗುಜ್ಜಾಗಿದೆ ಅದನ್ನು ನೋಡ್ಬೋದಾಗಿದೆ. ಇನ್ನು ಈ ಒಂದು ಸ್ಥಳದ ಮಾದಾಪಟ್ಟಣದ ಏನು ಕಲ್ಲಿಕ್ವಾರಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಇದು ಬಹುತೇಕ 300 ಅಡಿ ಆಳ ಇರ್ತಕ್ಕಂಥದ್ದು. ಮೇಲ್ಭಾಗದಿಂದ ನೋಡೋದಾದಾಗ ನಾವು ನೋಡ್ತಿದ್ದೀವಿ ಅದು ಸಾಕಷ್ಟು ಆಳ ಇರ್ತಕ್ಕಂಥದ್ದು. ಒಂದು ರೀತಿಯ ಭಯದ ವಾತಾವರಣ ಈ ಒಂದು ಭಾಗದಲ್ಲಿದೆ. ಎಲ್ಲರೂ ಕೂಡ ಜೀವವನ್ನು ಪಣಕ್ಕಿಟ್ಟೆ ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಇದು ಕೂಡ ಮಾಹಿತಿ ಕೂಡ ಇರ್ತಕ್ಕಂಥ. ಒಟ್ಟಾರೆಯಾಗಿ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಅಂದರೆ SP ಇರ್ಬೋದು, ಜೊತೆಗೆ IG ಗಿರೀಶ್ ಅವರು ಕೂಡ ಬಂದಿರತಕ್ಕಂಥದ್ದು. ಇನ್ನು ಯಾರ ಮೇಲೆ ಕ್ರಮ ಆಗಬೇಕು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ಇದರಲ್ಲಿ ಯಾರು ಕ್ರಷರ್ ಕೆಲಸವನ್ನು ಮಾಡ್ತಿರ್ತಾರೆ ಅವರ ಪರವಾನಗಿ ಇದೆಯಾ ಇಲ್ವಾ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಮತ್ತು ಇಲ್ಲಿ ಯಾರು ತಪ್ಪಿದೆ ಇರೋದನ್ನು ಕೂಡ ಪರಿಶೀಲನೆ ಮಾಡಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಏನು ಈಗ ಪೊಲೀಸರು ಮುಂದಾಗಿದ್ದಾರೆ. ಮಂಜುನಾಥ್, TV9.